ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ರಿ ಎಲ್ರು? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು SA88 at ನಮ್ಮ KPSC. ಇವತ್ತು ನಾವು 10ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಅಂಡ್ ಐ ರಿಯಲಿ ಅಪ್ರಿಶಿಯೇಟ್ ದ ಎಫರ್ಟ್ಸ್ ದಟ್ ಯು ಆರ್ ಪುಟ್ಟಿಂಗ್. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೆ ರೀತಿಯಲ್ಲಿ ನೀವು ಇನ್ಪುಟ್ಸ್ ಗಳನ್ನ ಅನುಸರಿಸ್ತಾ ಇದ್ದೀರಿ. ಇವನ್ ಎಸ್ಸೆಗಳನ್ನು ಬರೆದು ಹಾಕ್ತಾ ಇದ್ದೀರಿ. ಇವನ್ ಬ್ರೈನ್ ಸ್ಟಾರ್ಮ್ ಅನ್ನು ಮಾಡ್ತಾ ಇದ್ದೀರಿ. ದಟ್ ಕ್ಲಿಯರ್ಲಿ ಶೋಸ್ ಯು ಆರ್ ಪ್ರೋ ಆಕ್ಟಿವ್ ಇನ್ ದಿಸ್ ಜರ್ನಿ ಆಫ್ ಪ್ರಿಪರೇಷನ್. ಸೊ ಹೀಗೆ ಇದು ಚೆನ್ನಾಗಿ ನಡೀತಾ ಇರಲಿ. ನಾವು 10ನೇ ಟಾಪಿಕ್ಗೆ ಹೋಗೋಣ. ನಿನ್ನೆ ಟಾಪಿಕ್ ಕೇಳಿದ್ದೆ ಡಿಲಿಮಿಟೇಷನ್. ಸೊ ಫ್ರೆಂಡ್ಸ್, ಟಾಪಿಕ್ ಬಂದ್ಬಿಟ್ಟು ಡಿಲಿಮಿಟೇಷನ್ ಅಂತ ಆಯ್ತು. ನೆನ್ಪಿಡಿ, ಡಿಲಿಮಿಟೇಷನ್ ನ್ಯೂಸ್ ಅಲ್ಲಿದೆ. ಯಾಕಂದ್ರೆ 2026ಕ್ಕೆ ಅಪ್ಕಮಿಂಗ್ ಡೇಸ್ ನಲ್ಲಿ ಡಿಲಿಮಿಟೇಷನ್ ಮಾಡೋದು ಪ್ಲಾನ್ ಇದೆ. ಸೊ ಈಗಾಗಲೇ ಭಾರತದಲ್ಲಿ ಹಲವಾರು ಬಾರಿ ಡಿಲಿಮಿಟೇಷನ್ ಮಾಡಿದ್ದಾರೆ. ದ ಲಾಸ್ಟ್ ಒನ್ ನಾವ್ ಏನ್ ಹೇಳಿದ್ವಿ, ನೆಕ್ಸ್ಟ್ ಡಿಲಿಮಿಟೇಷನ್ 1971 ಸೆನ್ಸಸ್ ಅಷ್ಟೇ ಅಲ್ಲ, ನೆಕ್ಸ್ಟ್ ಅಪ್ಕಮಿಂಗ್ ಸೆನ್ಸಸ್ ಅನ್ನ ಆಧಾರ ಇಟ್ಕೊಂಡು ನಾವು ಮಾಡೋಣ ಅಂತ 2026ರಲ್ಲಿ ನಾವು ಘೋಷಣೆಯನ್ನ ಮಾಡಿದ್ವಿ. ಸೊ ಈ ನಿಟ್ಟಿನಲ್ಲಿ ನಮ್ಗೆ ನ್ಯೂಸ್ ನಲ್ಲಿದೆ ಟಾಪಿಕ್ ಯಾವ ತರ ಬರ್ಬೋದು ಫ್ರೆಂಡ್ಸ್ ನೋಡಿ. ಇದನ್ನ ಕರ್ನಾಟಕ ಕಂಟೆಕ್ಸ್ ನಲ್ಲೂ ಕೇಳ್ಬೋದು, ದಟ್ ಈಸ್ ಇನ್ ಪಾರ್ಟ್ ಬಿ, ಅಥವಾ ಪಾರ್ಟ್ ಇದಲ್ಲೂ ಕೇಳ್ಬೋದು. ನಿಮ್ಗೆ ನೀವು ಎರಡಕ್ಕೂ ರೆಡಿ ಇರಿ. ಕರ್ನಾಟಕದಲ್ಲಿ ಕೇಳಿದ ಅಂದ್ರೆ ಹೆಂಗ್ ಕೊಡ್ಬೋದು ಅಂದ್ರೆ, ಈ ಡಿಲಿಮಿಟೇಷನ್ ಇಂದ ಕರ್ನಾಟಕಕ್ಕೆ ಆಗುವ ಅನಾನುಕೂಲಗಳು ಏನು, ದಟ್ ಈಸ್ ಹೌ ದಿಸ್ ವಿಲ್ ಇಂಪ್ಯಾಕ್ಟ್ ಫೆಡರಲ್ ಸ್ಟ್ರಕ್ಚರ್, ಒಕ್ಕೂಟ ವ್ಯವಸ್ಥೆಗೆ ಹೇಗೆ ಧಕ್ಕೆ ತರ್ತದೆ, ಡೈರೆಕ್ಟ್ ಆಗಿ ಕೇಳ್ಬೋದು. ಇದನ್ನ ಸಕಾರಾತ್ಮಕವಾಗಿಯೂ ಕೇಳ್ಬೋದು, ನಕಾರಾತ್ಮಕವಾಗಿಯೂ ಕೇಳ್ಬೋದು. ಇದಾದ್ಮೇಲೆ ಪಾರ್ಟ್ ಎದಲ್ಲಿ ಹೆಂಗ್ ಕೇಳ್ತಾನೆ, ಈ ತರ ಕೇಳ್ಬೋದು. ಡಿಲಿಮಿಟೇಷನ್ ಕ್ಷೇತ್ರ ಪುನರ್ ವಿಂಗಡಣೆ ಒಂದು ರಾಜಕೀಯ ಸಮಾನತೆಯತ್ತ ಹೆಜ್ಜೆ ಹಾಕುತ್ತದೆಯೇ, ಅಥವಾ ಕರ್ನಾಟಕದಂತಹ ಅತ್ಯುತ್ತಮ ಪ್ರದರ್ಶನ ನೀಡಿರುವ ರಾಷ್ಟ್ರಗಳಿಗೆ ಒಂದು ಪರಿಣಾಮಕಾರಿಯಾಗಿದೆಯೇ ಅಂದ್ರೆ ನೆಗೆಟಿವ್ ಆಗಿ ಕೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಪಾಸಿಟಿವ್ ಕೊಟ್ಟಿದ್ದಾನೆ ಪ್ಲಸ್ ನೆಗೆಟಿವ್ ಕೊಟ್ಟಿದ್ದಾನೆ. ಸೊ ಅಂದ್ರೆ ಇದನ್ನ ಇಂಡಿಯಾ ಕಂಟೆಕ್ಸ್ ನಲ್ಲಿ ಎರಡೂ ಕೇಳಬಹುದು. ಸೊ ರಿಮೆಂಬರ್ ಫ್ರೆಂಡ್ಸ್, ಯು ಎಕ್ಸ್ಪೆಕ್ಟ್ ದಿಸ್ ಟಾಪಿಕ್ ಎನಿವೇರ್, ಇದರ್ ಇನ್ ಪಾರ್ಟ್ ಎ ಆರ್ ಬಿ, ಬಟ್ ಯು ಶುಡ್ ನೋ ಸಮ್ ಬೇಸಿಕ್ಸ್. ಈಗ ಎಸ್ಸೆ ಅಂತ ಬಂದಾಗ 360 ಡಿಗ್ರಿ ವ್ಯೂ ನೋಡ್ಬಿಡೋಣ. ಈಗ ಡಿಲಿಮಿಟೇಷನ್ ಅಂದ್ರೆ ಏನು ನಿಮ್ಗೆ ಈಗಾಗಲೇ ಗೊತ್ತಿದೆ. ನಮ್ಮ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಇದೆ. ಲೈಕ್ ಬೆಳಗಾವಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಅಡ್ಮಿನಿಸ್ಟ್ರೇಟಿವ್ ಜ್ಯೂರಿಸ್ಡಿಕ್ಷನ್ ಇದೆ. ಹಾಗೆ ಉತ್ತರ ಕರ್ನಾಟಕ ಅಂತ ಇದೆ. ದಿಸ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಫ್ರೆಂಡ್ಸ್. Okay, I hope you are aware of this. But when it comes to our what is this the constituencies, delimitation ನ ಯಾರು ಮಾಡ್ತಿದ್ದಾರೆ ಅಂದ್ರೆ, ನಂಬರ್ 1 ನೆನಪಿರ್ಲಿ, ಡಿಲಿಮಿಟೇಷನ್ ಕಮಿಷನ್ ಅಂತ ಸೆಟಪ್ ಮಾಡ್ತಾರೆ. ಇದು ಪ್ರೆಸಿಡೆಂಟ್ ಅವರು ಸೆಟಪ್ ಮಾಡ್ತಾರೆ. ಓಕೆ, ಪ್ರೆಸಿಡೆಂಟ್ ಅವ್ರು ಸೆಟಪ್ ಮಾಡ್ತಾರೆ ಡಿಲಿಮಿಟೇಷನ್ ಕಮಿಷನ್. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫ್ರೆಂಡ್ಸ್. ಐ ಹೋಪ್ ಯು ಆರ್ ಅವೇರ್ ಆಫ್ ದಿಸ್. ಡಿಲಿಮಿಟೇಷನ್ ಕಮಿಷನ್ ಅವ್ರದ್ದು ಕಾರ್ಯ ಏನಿರ್ತದೆ ಅಂದ್ರೆ, ಈ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಇಲ್ಲಿವರೆಗೂ ಏನ್ ಮಾಡಿದ್ದಾರೆ, ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಏನ್ ಮಾಡ್ತಿದ್ದಾರೆ, ಇದನ್ನ ಪುನರ್ ವಿಂಗಡಣೆ ಮಾಡ್ತಿದ್ದಾರೆ. ದಟ್ ಈಸ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಗಳನ್ನ. ನಮ್ ಬೆಳಗಾವಿ ಕನ್ಸಿಡರ್ ಮಾಡಿದ್ರೆ, ಬೆಳಗಾವಿದಲ್ಲಿ ನಾರ್ತ್ ಬೆಳಗಾವಿ ಅಂತಿದೆ, ಸೌತ್ ಬೆಳಗಾವಿ ಅಂತ ಎರಡು ಕಾನ್ಸ್ಟಿಟ್ಯೂಯೆನ್ಸಿ ಇದಾವೆ, MP ಕಾನ್ಸ್ಟಿಟ್ಯೂಯೆನ್ಸಿ. ಈ ಸೌತ್ ಬೆಳಗಾವಿ ಏನಿದೆಯಲ್ಲ, ಬೆಳಗಾವಿ ಡಿಸ್ಟಿಕ್ ಇದೆ, ಹಾಗೂ ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಸ್ವಲ್ಪ ಭಾಗನೂ ಇದೆ. ದಟ್ ಮೀನ್ಸ್ ದಿಸ್ ಡಿಲಿಮಿಟೇಷನ್ ಅಥವಾ ಪುನರ್ ವಿಂಗಡಣೆ ಏನ್ ಮಾಡ್ತಾರೆ, ಇದು ಅಡ್ಮಿನಿಸ್ಟ್ರೇಟಿವ್ ಬೇಸಿಸ್ ಮೇಲೆ ಮಾಡೋದಿಲ್ಲ, ಇದು ಪಾಪ್ಯುಲೇಷನ್ ಬೇಸಿಸ್ ಪ್ಲಸ್ ಅದನ್ನ ಒಂದು ಕ್ರೈಟೇರಿಯಾ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಸೊ ಈಗ ನ್ಯೂಸ್ ಅಲ್ಲಿ ಏನಿದೆ ಅಂದ್ರೆ, 2026ರಲ್ಲಿ ಡಿಲಿಮಿಟೇಷನ್ ಮಾಡಿದ್ರೆ ಒಂದು ಡೇಟಾ ರಿಪೋರ್ಟ್ ಬರ್ತಾ ಇದೆ, ಒಂದಷ್ಟು NGO ದವರು ಅಥವಾ ಇನ್ಸ್ಟಿಟ್ಯೂಷನ್ ಅವ್ರು ಕೊಡ್ತಾ ಇದಾರೆ. ಅವ್ರ ಹೇಳಿಕೆ ಪ್ರಕಾರ ಸದರ್ನ್ ಸ್ಟೇಟ್ಸ್ ಏನಿದೆ, ಈ ಪಾಪ್ಯುಲೇಷನ್ ಒಳ್ಳೆ ರೀತಿಯಲ್ಲಿ ನಿಯಂತ್ರಣ ಮಾಡಿದ್ದಾರೆ. ಸದರ್ನ್ ಸ್ಟೇಟ್ಸ್ ಕೇರಳ, ಕರ್ನಾಟಕ, ತಮಿಳುನಾಡು, ಇವ್ರದ್ದು ಪಾಪ್ಯುಲೇಷನ್ ಕಡಿಮೆ ಇದೆ, ಬಟ್ ಡೆವಲಪ್ಮೆಂಟ್ ಜಾಸ್ತಿ ಇದೆ. ಅದೇ ಉತ್ತರ ಭಾರತ ಕಂಪೇರ್ ಮಾಡಿದ್ರೆ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಆಸ್ ಕಂಪೇರ್ ಟು ಸೌತ್. ಸೊ ಇವಾಗ ಆ ಡಿಲಿಮಿಟೇಷನ್ ಬರೀ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಮಾಡಿದ್ರೆ ಏನಾಗ್ತದೆ, ಸೊ ನಾರ್ದರ್ನ್ ಇಂಡಿಯಾ ವಿಲ್ ಗೆಟ್ ಮೋರ್ representation, more MPs will be there here, and in South India there will be less number of MPs. And the statistics in the recent study says that ಈ ಕೇರಳ ಅನ್ನೋದಿದೆಯಲ್ಲ, ಕೇರಳ ವಿಲ್ ಲೂಸ್ ದ ನಂಬರ್ ಆಫ್ ಸೀಟ್ಸ್. ಕೇರಳದಲ್ಲಿ ಈಗ ಏನ್ ಸೀಟ್ ಇದೆ ಅದಕ್ಕಿಂತ ಕಡಿಮೆ ಆಗ್ಬೋದಂತೆ. ಯಾಕೆ, ಪಾಪ್ಯುಲೇಷನ್ ಚೆನ್ನಾಗಿ ನಿಯಂತ್ರಣ ಮಾಡಿದ್ದಾರೆ. ಅದೇ ನಮ್ ಕರ್ನಾಟಕಕ್ಕೆ ಬರೀ 4 ಸೀಟ್ಸ್ ಜಾಸ್ತಿ ಆಗುತ್ತೆ ಅಂತೆ ಡಿಲಿಮಿಟೇಷನ್ ಮಾಡಿದ್ರೆ. ಅದೇ ಉತ್ತರ ಭಾರತದಲ್ಲಿ ನೀವು ನೋಡಿದ್ರೆ, ಈ ಉತ್ತರ ಪ್ರದೇಶ್, ಬಿಹಾರ್ ಇವೆಲ್ಲವೂ ಮೋರ್ ದೆನ್ 30 to 40 ಸೀಟ್ಸ್ ಜಾಸ್ತಿ ಮಾಡ್ಕೋತವೆ. ದಟ್ ಕ್ಲಿಯರ್ಲಿ ಶೋಸ್ ನಾಳೆ ಏನಾದ್ರೂ ಒಂದು ಪಾಲಿಸಿ ಮಾಡ್ಬೇಕಂದ್ರೆ, ದಟ್ ಈಸ್ ಪಾಲಿಸಿ ಮಾಡ್ಬೇಕಂದ್ರೆ ಯಾರ್ದು ಹೇಳಿಕೆ ಜಾಸ್ತಿ ಇರ್ತದೆ, ಯಾರ್ದು ಇನ್ಫ್ಲೂಯೆನ್ಸ್ ಜಾಸ್ತಿ ಇರ್ತದೆ, ಉತ್ತರ ಭಾರತ ಜಾಸ್ತಿ ಇರ್ತದೆ ಆಸ್ ಕಂಪೇರ್ಡ್ ಟು ಸೌತ್ ಇಂಡಿಯಾ. ದಟ್ ಮೀನ್ಸ್
ಪಾಲಿಸಿ ಮೇಕಿಂಗ್ ಅಲ್ಲೂ ಅವರು ಪ್ರಾಬಲ್ಯವನ್ನ ಜಾಸ್ತಿ ಮಾಡ್ಕೋಬಹುದು. ಈವನ್ ಇನ್ ಮೇಕಿಂಗ್ ಇಂಪಾರ್ಟೆಂಟ್ ಡಿಸಿಷನ್ಸ್, ಈವನ್ ಇನ್ ಇಂಪ್ಲಿಮೆಂಟ್ ಆರ್ ಈವನ್ ಇನ್ ಗಿವಿಂಗ್ ಮನಿ ಫಾರ್ ದ ಪಾಲಿಸೀಸ್. ಈ ನಿಟ್ಟಿನಲ್ಲಿ ಏನಾಗ್ತದೆ, ನಮ್ ರೀಪ್ರೆಸೆಂಟೇಷನ್ ಕಡಿಮೆ ಆಗ್ತದೆ. ಅದಕ್ಕೆ ನಮ್ ಕರ್ನಾಟಕ ಗವರ್ಮೆಂಟ್ ಅಥವಾ ಸದರ್ನ್ ಸ್ಟೇಟ್ಸ್ ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಇದನ್ನ ಟಾಪಿಕ್ ಅನ್ನ ಗಮನ ವಹಿಸ್ಬೇಕು. ಓಕೆನಾ? ಸೊ ಈಗ ಟಾಪಿಕ್ ಹೋಗೋಣ, ಇಂಟ್ರೊಡಕ್ಷನ್. ಈಗಾಗಲೇ ನಾನು ಟಾಪಿಕ್ ಹೇಳಿದೆ, 2 ಭಾಗದಲ್ಲಿ ಕೇಳಿದ್ದಾರೆ. ಫಸ್ಟ್ ಪಾರ್ಟ್ ಇಸ್ ಹೌ ಇಟ್ ಈಸ್ ಇನ್ಫ್ಲೂಯೆನ್ಸಿಂಗ್ ಪೊಲಿಟಿಕಲ್ ಇಕ್ವಿಟಿ. 2ನೇ ಪಾರ್ಟ್ ನಲ್ಲಿ ಕೇಳಿದೀನಿ, ದಟ್ ಈಸ್ ಹೌ ಇಟ್ ಈಸ್ ಅಫೆಕ್ಟಿಂಗ್ ಫೆಡರಲ್ ಸ್ಟ್ರಕ್ಚರ್, ಅಥವಾ ಕರ್ನಾಟಕದಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋ ಸ್ಟೇಟ್ಗೆ ಹೆಂಗ್ ಹಾನಿ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಇಂಟ್ರೊಡಕ್ಷನ್ ಫಸ್ಟ್ ನೋಡ್ಬಿಡೋಣ. ಈಗ ಇಂಟ್ರೊಡಕ್ಷನ್ ಅಂತ ಬಂದ್ರೆ ನೆನ್ಪಿಡಿ, ಹಿಂಗೆ ಬರೀಬೇಕಂತಿಲ್ಲ. ಐ ಹ್ಯಾವ್ ಗಿವನ್ ಯು ಸಮ್ ಐಡಿಯಾ. ನಾನು ಇಲ್ಲಿ ಏನ್ ಕೊಟ್ಟಿದ್ದೀನಿ ಅಂದ್ರೆ, 2 ಫ್ರೆಂಡ್ಸ್ ಇದಾರೆ. ಒಬ್ನು ಉತ್ತರ ಭಾರತದವನಿದ್ದಾನೆ, ಇನ್ನೊಬ್ನು ದಕ್ಷಿಣ ಭಾರತದವನಿದ್ದಾನೆ. ಅವ್ರಿಬ್ರ ಹತ್ರ ಒಂದು ಡಿಸ್ಕಷನ್ ಡಿಬೇಟ್ ಆಗ್ತಾ ಇತ್ತು. ಅವ್ರು ಏನ್ ಡಿಬೇಟ್ ಮಾಡ್ತಿದಾರೆ ಅಂದ್ರೆ, ನೋಡಿ ನಾನು ಮೊನ್ನೆ ರೀಸೆಂಟ್ಲಿ ವೋಟ್ ಮಾಡಿದೆ, ನಮ್ಮ ಜನ ಇಷ್ಟು ಜನ ಇದೇವೆ ನಾವು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ. ಅವನು ಉತ್ತರ ಪ್ರದೇಶದವನು. ಅವನೇನ್ ಹೇಳ್ತಾನೆ, ನಾನು ನಮ್ಮ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಪ್ರಭಾವನೆ ಜಾಸ್ತಿ ಇದೆ ಅಂತ ಹೇಳ್ತಿರ್ತಾನೆ. ಅದೇ ನಮ್ಮ ಸೌತ್ ಕರ್ನಾಟಕ ಹುಡುಗ ಹೇಳ್ತಾನೆ, ನಮ್ದು ಕೂಡ ಪ್ರಭಾವ ಜಾಸ್ತಿನೇ ಇದೆ, ನಮ್ದು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಗ್ರೋತ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಅಂತ ಇವ್ರು ಹೇಳ್ತಿರ್ತಾನೆ. ಅದಾದ್ಮೇಲೆ ಇಬ್ರು ಡಿಸ್ಕಷನ್ ಮಾಡುವಾಗ ಒಂದು ನ್ಯೂಸ್ ಫ್ಲಾಶ್ ಆಗ್ತದೆ. ಓಕೆ, ಇನ್ ಮೊಬೈಲ್. ದೀಸ್ ಆರ್ ಆಲ್ ಕಾಲ್ಪನಿಕ ಸ್ಟೋರಿ, ಯು ಕ್ಯಾನ್ ರೈಟ್. ಏನ್ ಮಾಡ್ತದೆ, ಇವ್ರಿಬ್ರು ಡಿಬೇಟ್ ಮಾಡುವಾಗ ಒಂದು ನ್ಯೂಸ್ ಫ್ಲಾಶ್ ಆಗ್ತದೆ, ಯಾರೋ ನಮ್ಮ ಕರ್ನಾಟಕ ಹುಡುಗನ್ ಮೊಬೈಲ್ ಅಲ್ಲಿ. ಅವ್ನು ನೋಡಿದ ತಕ್ಷಣ ಏನಾಗ್ತಾನೆ ಅಂದ್ರೆ, ಮತ್ತೆ ಆಶ್ಚರ್ಯ ಪಡ್ಬಿಡ್ತಾನೆ. ಏನಂದ್ರೆ, ಡಿಲಿಮಿಟೇಷನ್ ನ 2026 ಮಾಡ್ತಿದ್ದಾರೆ. ಇದರಿಂದ ನಮ್ಮ ಕರ್ನಾಟಕಕ್ಕೆ ತುಂಬಾ ಹಾನಿ ಆಗ್ತದೆ. ಅದಾದ್ಮೇಲೆ ಉತ್ತರ ಭಾರತದ ಸ್ಟೇಟ್ಸ್ಗೆ ರೀಪ್ರೆಸೆಂಟೇಷನ್ ಜಾಸ್ತಿ ಸಿಗ್ತದೆ ಅಂತ. ಅದನ್ನ ನೋಡ್ಬಿಟ್ಟು ಅವನು ಆಶ್ಚರ್ಯಗೊಂಡ್ಬಿಟ್ಟು ಮತ್ತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾನೆ. ನೋಡು, ನನ್ನ ಪರ್ಫಾರ್ಮೆನ್ಸ್ ಆಫ್ ಸ್ಟೇಟ್ ಚೆನ್ನಾಗಿದ್ರು ಕೂಡ ನೀವು ನಮ್ಗೆ ಸರಿಯಾದ ರೀತಿಯಲ್ಲಿ ರೀಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ, ಇದು ಒಕ್ಕೂಟ ವ್ಯವಸ್ಥೆಗೆ ಅಪಾಯಕಾರಿಯಾಗಿದೆ ಅಂತ ಹೇಳ್ತಾನೆ. ಇದನ್ನ ನಾನು ಇಂಟ್ರೊಡಕ್ಷನ್ ಅಲ್ಲಿ ಬರೀಬಹುದು. ನಾನು ಇಲ್ಲಿ ಏನ್ ಬರ್ದೆ, ಇಲ್ಲಿ ಏನ್ ಹೇಳಿದೆ, ಇಬ್ರು ಡಿಸ್ಕಷನ್ ಮಾಡ್ತಾ ಇದ್ರು. ಈ ಡಿಸ್ಕಷನ್ ಅಲ್ಲಿ ಏನ್ ಬಂತು, ಡಿಲಿಮಿಟೇಷನ್ ಮಾಡ್ತಾ ಇದಾರೆ. ಒಂದ್ ರೀತಿಯಿಂದ ಹೆಲ್ಪ್ ಆಗಿದೆ, ಒಂದ್ ರೀತಿಯಿಂದ ಅನಾನುಕೂಲ ಆಗಿದೆ. ಇದನ್ನ ಸಂಕ್ಷಿಪ್ತವಾಗಿ ಹೇಳಿದೆ. ಅದಾದ್ಮೇಲೆ ಲಾಸ್ಟ್ ಪಾರ್ಟ್ ಆಫ್ ಪ್ಯಾರಾಗ್ರಾಫ್ ಏನ್ ಬರಿಬಹುದು ಅಂದ್ರೆ, ಇದನ್ನ ಥೀಸಿಸ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ, ಬೇಕಿದ್ರೆ ಬರಿಬಹುದು. ಬಟ್ ಹಿಯರ್ ನಾನು ಯಾವ ತರ ಬರಿತಿದೀನಿ ಅಂತ ಹೇಳ್ತೀನಿ. ಇದನ್ನ ಕಂಡು ಯಾರು ಉತ್ತರ ಪ್ರದೇಶ್ ಮತ್ತು ನಮ್ಮ ಕರ್ನಾಟಕ ಹುಡುಗರು ಇಬ್ರು ಮತ್ತೆ ಡಿಸ್ಕಸ್ ಮಾಡ್ತಾರೆ. ನಾವು ಫಸ್ಟ್ ಈ ಡಿಲಿಮಿಟೇಷನ್ ಏನನ್ನೋದನ್ನ ನೋಡ್ಬಿಡೋಣ. ಈ ಡಿಲಿಮಿಟೇಷನ್ ಇಂದ ಯಾವ ತರ ಅನುಕೂಲ ಆಗ್ತದೆ, ಯಾವ ತರ ಸದರ್ನ್ ಸ್ಟೇಟ್ಸ್ಗೆ ಯಾವ ತರ ಲುಕ್ಸಾನ್ ಆಗ್ತದೆ, ದಟ್ ಈಸ್ ಹಾನಿ ಆಗ್ತದೆ, ಹಾಗೆ ಇದನ್ನ ಯಾವ ರೀತಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು, ಇದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಹೇಳಿ ನೀವು ಬರಿಬಹುದು. ಏನ್ ಹೇಳಿದೆ ಇಲ್ಲಿ, ನಾನು ಕನ್ವರ್ಸೇಷನ್ ಮುಖಾಂತರ ಇಂಟ್ರೊಡಕ್ಷನ್ ಬರ್ದೆ. ಇದು ಸಾಧ್ಯತೆ ಇದೆ ಎಸ್ಸೆದಲ್ಲಿ ಬರಿಬಹುದು. ಓಕೆನಾ? ಅದಾದ್ಮೇಲೆ ಮುಖ್ಯ ಭಾಗಕ್ಕೆ ಹೋಗೋಣ. ಈ ಮುಖ್ಯ ಭಾಗಕ್ಕೆ ಹೋದಾಗ ನೆನ್ಪಿರ್ಲಿ ಫ್ರೆಂಡ್ಸ್, ನೀವು ಇದೇ ತರ ಬರಿಬೇಕಂತಿಲ್ಲ, ಜಸ್ಟ್ ಐಡಿಯಾ ಕೊಡ್ತಾ ಇದ್ದೀನಿ. ಮುಖ್ಯ ಭಾಗಕ್ಕೆ ಹೋದಾಗ ಡೈರೆಕ್ಟ್ಲಿ ಡಿಲಿಮಿಟೇಷನ್ ಅಂತ ಬರೆದ್ರೆ ಅವ್ನು ಓದೋನ್ ಗೊತ್ತಾಗ್ಲಿಕ್ಕಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಬಿಫೋರ್ ವಿ ಸ್ಟಾರ್ಟ್ ವಿ ಶುಡ್ ಫಸ್ಟ್ ಡಿಸ್ಕಸ್ ಹೌ ದ ಎಲೆಕ್ಷನ್ಸ್ ಇನ್ ಇಂಡಿಯಾ ಆರ್ ಹ್ಯಾಪನಿಂಗ್, who is the institution or who is that particular body who is conducting elections, ಯಾವ ತರ ಎಲೆಕ್ಷನ್ಸ್ ಆಗುತ್ತೆ ಅಂತ ಒಂದು ಸಂಕ್ಷಿಪ್ತ ಮಾಹಿತಿ ಕೊಡೋಣ. ಓಕೆ, ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಫಸ್ಟ್ ಒಂದ್ ಯಾವುದೇ ಎಲೆಕ್ಷನ್ ಆಗ್ಬೇಕು ಅಂತಿದ್ರೆ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇರ್ತದೆ. ಆ ಕಾನ್ಸ್ಟಿಟ್ಯೂಯೆನ್ಸಿಯನ್ನ ಫ್ರೇಮ್ ಮಾಡೋರು ಅಥವಾ ಡಿವೈಡ್ ಮಾಡೋರು ಯಾರು, ಡಿಲಿಮಿಟೇಷನ್ ಕಮಿಷನ್ ಅವರು. ಇದನ್ನ ಸೆಟಪ್ ಮಾಡೋದು ಯಾರು, ಪ್ರೆಸಿಡೆಂಟ್ ಅವರು. ಓಕೆ, ಈ ಡಿಲಿಮಿಟೇಷನ್ ಕಮಿಷನ್ ಸೆಟಪ್ ಆದ ನಂತರ ಏನ್ ಮಾಡ್ತಾರೆ, ಪುನರ್ ವಿಂಗಡಣೆ ಆಗ್ತವೆ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಏನು, ನಮ್ಮ ಕಾನ್ಸ್ಟಿಟ್ಯೂಯೆನ್ಸೀಸ್. ಈ ಕಾನ್ಸ್ಟಿಟ್ಯೂಯೆನ್ಸೀಸ್ ನ 3 ಭಾಗದಲ್ಲಿ ನಾವು ಮಾಡ್ತೇವೆ. 1ನೇ ಭಾಗ ಅಟ್ ನ್ಯಾಷನಲ್ ಲೆವೆಲ್ ಅಂಡ್ ಸ್ಟೇಟ್ ಲೆವೆಲ್. ಓಕೆ, ದೀಸ್ ಆರ್ ಡನ್ ಬೈ ಡಿಲಿಮಿಟೇಷನ್ ಕಮಿಷನ್. ಸಿಮಿಲರ್ಲಿ ಅಟ್ ಲೋಕಲ್ ಲೆವೆಲ್ಸ್. ಇದನ್ನ ನೋಡಿದ್ರೆ ಗೊತ್ತಾಯ್ತು ನಮ್ಗೆ, ಈ ಸಂವಿಧಾನಿಕವಾಗಿಯೇ ನಮ್ಗೆ ಪವರ್ ಕೊಟ್ಬಿಟ್ಟಿದ್ದಾರೆ. ಒಂದು ಡಿಲಿಮಿಟೇಷನ್ ಕಮಿಷನ್ ನ ಇದೇ ತರ ಮಾಡ್ಬೇಕು ಅಂತ ನಮ್ಗೆ ಮೆನ್ಷನ್ ಆಗಿದೆ. ದಟ್ ಮೀನ್ಸ್ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇಲ್ಲ ಇಲ್ಲಿ ಅಂತ. ಇದಾದ್ಮೇಲೆ ಬರೋದೇನು, ಇಲೆಕ್ಷನ್ಸ್ ಮಾಡೋದು. ಇಲೆಕ್ಷನ್ಸ್ ಮಾಡುವಂತಹ ಪವರ್ ನ ಯಾರು ಕೊಟ್ಟಿದ್ದಾರೆ, ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಟ್ ಸ್ಟೇಟ್ ಲೆಜಿಸ್ಲೇಟಿವ್ ಅಂಡ್ ದ ಪಾರ್ಲಿಮೆಂಟ್. ಅಂಡ್ 73rd ಅಮೆಂಡ್ಮೆಂಟ್ ಅಲ್ಲಿ ಒಂದು ಹೊಸ ಪ್ರಾವಿಧಾನ ಮಾಡಿದ್ರು, ದಟ್ ಈಸ್ ಫಾರ್ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಈ ತರ ಒಂದು ಬ್ರೀಫ್ ಬ್ಯಾಕ್ ಗ್ರೌಂಡ್ ಕೊಡ್ತೀರಿ. ರೈಟ್, ಇಲ್ಲಿವರೆಗೂ ಏನ್ ಹೇಳಿದೆ, ಒಂದು ಬ್ರೀಫ್ ಬ್ಯಾಕ್ ಗ್ರೌಂಡ್ ಕೊಟ್ಬಿಟ್ಟು ಆಮೇಲೆ ತಗೊಂಡ್ ಹೋಗ್ತೀರಿ ಓದುಗರನ್ನ ಡಿಲಿಮಿಟೇಷನ್ ಅಂದ್ರೆ ಏನು. ಈಗ ಏನ್ ಬರಿಬೇಕು ಅಂದ್ರೆ, ಡಿಲಿಮಿಟೇಷನ್ ಮಹತ್ವ ಏನು, ಹೆಂಗ್ ತಗೊಂಡ್ಬಂದ್ರು. ಅಂಡ್ ರಿಮೆಂಬರ್ ಫ್ರೆಂಡ್ಸ್, ಡಿಲಿಮಿಟೇಷನ್ ನ 2026 ನಾವು ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ.
ಅದು ಯಾಕೆ ಮಾಡಿದ್ವಿ ಅಂದ್ರೆ ದ ಫಸ್ಟ್ 3 decades ಆಫ್ಟರ್ ಇಂಡಿಪೆಂಡೆನ್ಸ್ 1947 ಆದ್ಮೇಲೆ 51 ಸೆನ್ಸಸ್, 61 ಸೆನ್ಸಸ್, 71 ಸೆನ್ಸಸ್. ಅವಾಗ ಏನ್ ಮಾಡ್ತಿದ್ವಿ, ಪ್ರತಿ 10 ವರ್ಷಕ್ಕೊಮ್ಮೆ, ಅವಾಗ ನಾವು ಇಂಡಿಪೆಂಡೆಂಟ್ ಆಗಿದ್ವಿ ಅಲ್ವಾ, ಅವಾಗ ನಾವು ಜನರು ಏನೋ ವಲಸೆ ಹೋಗ್ತಾ ಇದ್ರು, ರೀಡಿಸ್ಟ್ರಿಬ್ಯೂಷನ್ಸ್ ಗಳು ಆಗ್ತಿದ್ವು. ಇದಲ್ಲದೆ ಸ್ಟೇಟ್ ಗಳು ಕೂಡ ರೀಆರ್ಗನೈಸೇಷನ್ ಆಗ್ತಾ ಇದ್ವು. ಆಫ್ಟರ್ 1956 ಸ್ಟೇಟ್ ರೀಆರ್ಗನೈಸೇಷನ್ ಹಲವಾರು ರೀತಿಯ ಚೇಂಜಸ್ ನೋಡ್ತಾ ಇದ್ವಿ, ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ನೋಡ್ತಾ ಇದ್ವಿ, ಸ್ಟೇಟ್ ಗಳು ಕೂಡ ವಿಂಗಡಣೆ ಆಗ್ತಾ ಇದ್ವು ಅಥವಾ ಮರ್ಜ್ ಆಗ್ತಾ ಇದ್ವು ಸಮ್ ಕೇಸಸ್. ಸೊ ಅದಕ್ಕೋಸ್ಕರ ನಾವು 10 ವರ್ಷಕ್ಕೊಮ್ಮೆ ಡಿಲಿಮಿಟೇಷನ್ ನ ಮಾಡ್ಬಿಟ್ವಿ. ಅದಾದ್ಮೇಲೆ ನಮ್ಗೆ ಗೊತ್ತಾಯ್ತು ಬರೀ ಡಿಲಿಮಿಟೇಷನ್ ಮಾಡ್ತಾ ಹೋದ್ರೆ ಇದೊಂದು ಸೊಲ್ಯೂಷನ್ ಅಲ್ಲ, ನಾವೇನ್ ಮಾಡೋಣ, ಈ ಡಿಲಿಮಿಟೇಷನ್ ನ ಫ್ರೀಸ್ ಮಾಡೋಣ ಅಂತ ಹೇಳ್ಬಿಟ್ಟು 1971 ಸೆನ್ಸಸ್ ಲಾಸ್ಟ್. ಅದಾದ್ಮೇಲೆ ಡೈರೆಕ್ಟ್ ಆಗಿ ಏನ್ ಹೇಳಿದ್ವಿ, 2026ಕ್ಕೆ ಡಿಲಿಮಿಟೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ವಿ. ಇದು ಡಿಲಿಮಿಟೇಷನ್ ಕಮಿಷನ್ ನ ಒಂದು ಬ್ರೀಫ್ ಓವರ್ವ್ಯೂ. ಇದಾದ್ಮೇಲೆ ನೀವು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ರಿಮೆಂಬರ್, ಡಿಲಿಮಿಟೇಷನ್ ಅಂತ ಬಂದಾಗ ಆಸ್ ಆಫ್ ನೌ ನಾವ್ ಏನ್ ಮಾಡಿದೀವಿ, 2026ಗೆ ನಾವು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಬಟ್ ಆಸ್ ಆಫ್ ನಾವು ಡಿಲಿಮಿಟೇಷನ್ ನ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ರೀಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಗೊತ್ತಿರ್ಬೇಕು, ಪಾಪ್ಯುಲೇಷನ್ ಬೇಸಿಸ್ ಮೇಲೆ ರೀಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದಕ್ಕೊಂದ್ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಇರ್ತವೆ ಅಲ್ವಾ, ಅದ್ರ ಬಗ್ಗೆ ಫಸ್ಟ್ ನೋಡ್ಬಿಡೋಣ. ಏನಂದ್ರೆ ಈ ಪಾಪ್ಯುಲೇಷನ್ ಬೇಸಿಸ್ ಮೇಲೆನೆ ಮಾಡಿದ್ರೆ ಏನ್ ಒಳ್ಳೇದಾಗ್ತದೆ, ಈಗ ಯಾಕೆ ನಾವು ಡಿಲಿಮಿಟೇಷನ್ ಮಾಡ್ಬೇಕು, ದಟ್ ಮೀನ್ಸ್ ವಿ ಆರ್ ಗಿವಿಂಗ್ ಆರ್ಗ್ಯುಮೆಂಟ್ ಇನ್ ಫೇವರ್ ಆಫ್ ಡಿಲಿಮಿಟೇಷನ್. ಓಕೆ, ನಂಬರ್ 1 ಈಸ್, ಈ ಡಿಲಿಮಿಟೇಷನ್ ಮಾಡಿದ್ರೆ ಏನಾಗುತ್ತೆ, ಪೊಲಿಟಿಕಲ್ ಇಕ್ವಿಟಿ, ದಟ್ ಈಸ್ ರಾಜಕೀಯ ಸಮಾನತೆಗಾಗಿ ನಾವೇನ್ ಮಾಡ್ಬೋದು, ಫೋಕಸ್ ಮಾಡ್ಬೋದು. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕದಿಂದ ನಾವೇನ್ ಮಾಡೋದು, ರೀಪ್ರೆಸೆಂಟೇಟಿವ್ಸ್ ಕಳಿಸ್ಬೋದು. ಅದೇ ನಾವು ಬೇರೆ ಸ್ಟೇಟ್ ಇಂದಾನು ಕಳಿಸ್ಬೋದು. ಈಗ ನಮ್ ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟಿದೆ ಅಲ್ಲ, ಆ ಬೇಸಿಸ್ ಮೇಲೆ ನಾವು ಒಂದಷ್ಟು ರೀಪ್ರೆಸೆಂಟೇಟಿವ್ ಕಳಿಸ್ತೀವಿ ಪಾರ್ಲಿಮೆಂಟ್ಗೆ. ಸಿಮಿಲರ್ಲಿ ಇನ್ನೊಂದು ಯಾವ್ದೋ ಸ್ಟೇಟ್ ಇದೆ ಅಂತ ಅನ್ಕೊಳ್ಳೋಣ, ಮಧ್ಯಪ್ರದೇಶ, ಅದು ಕೂಡ ಆ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ರೀಪ್ರೆಸೆಂಟೇಷನ್ ಕಳಿಸ್ತದೆ. ಇದರಿಂದ ಏನ್ ಗೊತ್ತಾಯ್ತು, ಪೊಲಿಟಿಕಲಿ ರಾಜಕೀಯವಾಗಿ ಏನ್ ಮಾಡಿದ್ವಿ, ಸಮಾನತೆಯನ್ನ ಕೊಟ್ವಿ. ದಟ್ ಈಸ್ ಪಾಪ್ಯುಲೇಷನ್ ಎಷ್ಟಿದೆ ಅದರ ತಕ್ಕಂಗೆ ಸೀಟ್ಸ್. ದಿಸ್ ಇಸ್ ಲೈಕ್ ಪೊಲಿಟಿಕಲ್ ಇಕ್ವಿಟಿ ಕೊಟ್ಟಂಗ ಆಗ್ತದೆ. ಸಿಮಿಲರ್ಲಿ ನಮ್ಮ ಭಾರತದಲ್ಲಿ ಏನಿದೆ, ಸಂವಿಧಾನಿಕವಾಗಿ ಹೇಳಿದೀವಿ, ದ ಪರ್ಸನ್ ಹೂ ಇಸ್ ಮೋರ್ ದನ್ 18 years ಈಸ್ ಎಲಿಜಿಬಲ್ ಫಾರ್ ವೋಟಿಂಗ್. ಅಂದ್ರೆ ಒಬ್ಬ ಪರ್ಸನ್ ಒಂದು ಓಟು ಒಂದು ವ್ಯಾಲ್ಯೂ ಅಂತ ಕೊಟ್ಬಿಟ್ಟಿದೀವಿ. ದಿಸ್ ಇಸ್ ಫಾರ್ ಡೈರೆಕ್ಟ್ ಎಲೆಕ್ಷನ್. ರಿಮೆಂಬರ್, ನಮ್ಮ ಭಾರತದಲ್ಲಿ 2 ತರ ಎಲೆಕ್ಷನ್ಸ್ ಮಾಡ್ತೀವಿ, ಒಂದು ಡೈರೆಕ್ಟ್ ಎಲೆಕ್ಷನ್, ಇನ್ನೊಂದು ಇಂಡೈರೆಕ್ಟ್ ಎಲೆಕ್ಷನ್. ಡೈರೆಕ್ಟ್ ಎಲೆಕ್ಷನ್ ಅಂದ್ರೆ ನಾವು ಹೋಗ್ಬಿಟ್ಟು MP ವೋಟ್ ಹಾಕ್ತೇವೆ, MLA ವೋಟ್ ಹಾಕ್ತೇವೆ ಡೈರೆಕ್ಟ್ಲಿ, ದಟ್ ಈಸ್ ಡೈರೆಕ್ಟ್ ಎಲೆಕ್ಷನ್ಸ್. ನಮ್ಮ ಭಾರತದಲ್ಲಿ ಇವನ್ ಇಂಡೈರೆಕ್ಟ್ ಎಲೆಕ್ಷನ್ ಕೂಡ ಇದೆ. ಈಗ ರಾಜ್ಯಸಭಾ ಮೆಂಬರ್ಸ್, ನಮ್ಮ ಅಸೆಂಬ್ಲಿ ಕೌನ್ಸಿಲ್ಸ್ ಅಂತ ಹೇಳ್ತೇವೆ, ಅಸೆಂಬ್ಲಿ ಅಲ್ಲ ಕೌನ್ಸಿಲ್ ಮೆಂಬರ್ಸ್, ಅದನ್ನ ರೀಪ್ರೆಸೆಂಟೇಷನ್ ಮಾಡೋರು ಯಾರು, ಇಂಡೈರೆಕ್ಟ್ ಎಲೆಕ್ಷನ್ಸ್. ಸೊ ಇದು ಕೂಡ ಇದೆ. ಬಟ್ ಆಸ್ ಆಫ್ ನೌ ಡೈರೆಕ್ಟ್ ಎಲೆಕ್ಷನ್ಸ್ ಅಲ್ಲಿ ಯಾವ ತರ ಇದೆ, 1 person 1 vote ಇದೆ. ಅಂದ್ರೆ ಈ ತರ ನನ್ನ ಸೆಟಪ್ ಇದೆ ಅಂತ ಅಂದ್ರೆ ಯಾವ್ದು ಚೆನ್ನಾಗಿ ಸೂಕ್ತ ಆಗ್ತದೆ, ಅಗೇನ್ ಡಿಲಿಮಿಟೇಷನ್ ಮಾಡ್ಬೇಕು. ಡಿಲಿಮಿಟೇಷನ್ ಮಾಡಿದ್ರೆ ಏನಾಗುತ್ತೆ, ಎಲ್ಲಾ ಪರ್ಸನ್ಗೂ ಎಲ್ಲಾ ವೋಟ್ ಇರ್ತದೆ, ನಾವ್ ಏನ್ ಚೇಂಜಸ್ ಮಾಡಿಲ್ಲ. ಅಂಡ್ ಇದು ಕೂಡ ಪಾಪ್ಯುಲೇಷನ್ ಬೇಸಿಸ್ ಮೇಲೆ, ಲೋಕಲ್ ಆಸ್ಪಿರೇಷನ್ ಬೇಸಿಸ್ ಮೇಲೆ ಕೊಟ್ಟಂಗ ಆಗ್ತದೆ. ಅಗೇನ್ ದಿಸ್ ಇಸ್ ಜಸ್ಟಿಫೈಡ್. ಅದಾದ್ಮೇಲೆ ಡೆಮೋಕ್ರಾಟಿಕ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಏನೋ ನಾವು ಈಗಾಗಲೇ ಗಮನವನ್ನ ಕೊಟ್ಟಿದ್ವಿ. ಈಗಾಗಲೇ ಹೇಳಿದೆ ನಾನು, 1971 ಸೆನ್ಸಸ್ ಯೂಸ್ ಮಾಡಿದ್ವಿ ಲಾಸ್ಟ್ ಡಿಲಿಮಿಟೇಷನ್ ಅಲ್ಲಿ. ಅಂದ್ರೆ 1971 ಇಂದ ಈಗ 2025 ವರೆಗೂ ಪಾಪ್ಯುಲೇಷನ್ ಚೇಂಜ್ ಆಗ್ತಾ ಇರುತ್ತೆ ತಾನೆ. ಓಕೆ, ನಮ್ಮ ಭಾರತದಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಾ ಇದೆ. ಎಕ್ಸ್ಪ್ಲೋಷನ್ ಅನ್ನೋಕಿನ ಗ್ರೋತ್ ಆಗ್ತಾ ಇದೆ ಅಂತ ಅಟ್ ಲೀಸ್ಟ್ ಎಕ್ಸಾಮ್ ನಲ್ಲಿ ಬರೀರಿ. ಗ್ರೋತ್ ಆಗ್ತಾ ಇದೆ, ನಾವ್ ಏನ್ ಮಾಡ್ಬೇಕು, ಪ್ರಜಾಪ್ರಭುತ್ವ ಯಾವ್ಯಾವ ತರ ಗ್ರೋ ಆಗ್ತಾ ಇದೆ, ನಾವು ವಾಸ್ತವಿಕತೆಯನ್ನ ನೋಡ್ಬಿಟ್ಟು ಏನ್ ಮಾಡ್ಬೇಕು, ರಿಪ್ರೆಸೆಂಟೇಷನ್ ಕೊಡ್ಬೇಕು. ಈಗ ಲೇಟೆಸ್ಟ್ ಸೆನ್ಸಸ್ ಯಾವ್ದಿದೆ ನಮ್ಮ ದೇಶದಲ್ಲಿ, 2021 ಆಗಿಲ್ಲ, ಬಿಕಾಸ್ ಆಫ್ ಕೋವಿಡ್. ವಿ ಹ್ಯಾವ್ 2011 ಸೆನ್ಸಸ್. ನಾವೇನಾದ್ರೂ ಈಗ ಡಿಲಿಮಿಟೇಷನ್ ನ 2011ನೇ ಸೆನ್ಸಸ್ ಮುಖಾಂತರ, ಅಥವಾ ಏನೋ ಒಂದು 1971 ಇಷ್ಟು%, 2011 ಇಷ್ಟು%, ಒಂದ್ ಬೇಸಿಸ್ ಮೇಲೆ ಫಾರ್ಮುಲಾ ಡಿವೈಸ್ ಮಾಡಿ ನಾವು ಪುನರ್ ವಿಂಗಡಣೆ ಮಾಡಿದ್ರೆ ಎಲ್ಲಾ ಸ್ಟೇಟ್ಸ್ಗೂ ಈಗ ಏನು ಅಸಮತೋಲನೆ ಅನ್ನೋದಿತ್ತಲ್ವಾ ಪ್ರಜಾಪ್ರಭುತ್ವಕ್ಕೆ, ದಟ್ ಈಸ್ ಡೆಮೋಕ್ರಾಟಿಕ್ ರೀಪ್ರೆಸೆಂಟೇಷನ್ ಮಾಡ್ಬೇಕು. ಅದನ್ನ ನಾವು ನಿಜವಾಗ್ಲೂ ಒದಗಿಸಿ ಕೊಟ್ಟಂಗ ಆಗ್ತದೆ. ಸೊ ಇದನ್ನ ನಾವು ಫೋಕಸ್ ಮಾಡೋಣ, ರೈಟ್. ಇದಾದ್ಮೇಲೆ ನೆಕ್ಸ್ಟ್ ಐಡಿಯಾ ಫಾರ್ ಎಸ್ಸೆ ಏನಂದ್ರೆ, ಅಂದ್ರೆ ಇಲ್ಲಿ ಏನ್ ನಾನು ಪ್ರೂವ್ ಮಾಡ್ತಾ ಇದ್ದೀನಿ, ಡಿಲಿಮಿಟೇಷನ್ ಮಾಡಿದ್ರೆ ಒಳ್ಳೇದಾಗ್ತದೆ, ಮಾಡ್ಬೇಕು ಅಂತ, ರೈಟ್. ಆಮೇಲೆ ಕರ್ನಾಟಕ ತಗೊಳ್ಳೋಣ. ಓಕೆ, ಈಗ ಪಾಪ್ಯುಲೇಷನ್ ರೈಸ್ ಆದ್ರೆ ಏನಾಗುತ್ತೆ, ಸರ್ವಿಸ್ ಗಳನ್ನ ಜಾಸ್ತಿ ಕೊಡ್ಬೇಕಾಗ್ತದೆ. ಯಾರಿಗೆ, ಜನರಿಗೆ. ಈಗ ಕರ್ನಾಟಕದ ಪಾಪ್ಯುಲೇಷನ್ ಸ್ವಲ್ಪ ಗ್ರೋ ಆಗಿದೆ ಅಂದ್ರೆ ಸ್ವಲ್ಪ ಸರ್ವಿಸ್ ಕೊಡ್ಬೇಕು. ಅದೇ ಒಂದು ಸ್ಟೇಟ್ ನಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಗ್ರೋ ಆದ್ರೆ ಜಾಸ್ತಿ ಸರ್ವಿಸ್ ಕೊಡ್ಬೇಕು, ಜಾಸ್ತಿ ಬೇಸಿಕ್ ಕಮ್ಯುನಿಟೀಸ್ ಕೊಡ್ಬೇಕು, ಜಾಸ್ತಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕು ಅಲ್ವಾ. ಅಂದ್ರೆ ಜಾಸ್ತಿ ನಾನು ದುಡ್ಡು ಕೊಡ್ಬೇಕಾಗ್ತದೆ. ದಟ್ ಮೀನ್ಸ್ ವಿ ನೀಡ್ ಮೋರ್ ರೀಪ್ರೆಸೆಂಟೇಷನ್, ಮೋರ್ ಫೋಕಸ್ ಫಾರ್ ಮೋರ್ ಪಾಪ್ಯುಲೇಟೆಡ್ ಸ್ಟೇಟ್ಸ್.
ಇದು ಒಂದು ಲಾಜಿಕ್ ಅಷ್ಟೇ, ಅಂದ್ರೆ ಇದನ್ನ ಪೂರಕವಾಗಿ ಬರಿತಾ ಇದೀನಿ. ಅದಾದ್ಮೇಲೆ ನೆಕ್ಸ್ಟ್ ಒಂದ ಸ್ಟೇಟ್ಸ್ ಬಿಮಾರು ಸ್ಟೇಟ್ ಅಂತ ಹೇಳ್ತೀನಿ, ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಇವು. ಬಿಮಾರು ಅಂದ್ರೆ ಬಿಹಾರ, ಏನೋ ದ ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಇವೆಲ್ಲ ಸ್ಟೇಟ್ಸ್ ನೀವು ಗಮನಿಸಿದ್ರೆ ಫಸ್ಟ್ ಆಫ್ ಆಲ್ ಮೋರ್ ಪಾಪ್ಯುಲೇಟೆಡ್. ಅಲ್ಲಿ ಬ್ಯಾಕ್ವರ್ಡ್ನೆಸ್ ಜಾಸ್ತಿ ಇದೆ. ಬ್ಯಾಕ್ವರ್ಡ್ನೆಸ್ ಜಾಸ್ತಿ, ಪಾಪ್ಯುಲೇಷನ್ ಜಾಸ್ತಿ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ನಮಗ್ ಸ್ಪೆಷಲ್ ಸ್ಟೇಟಸ್ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ ಅಂತಾರೆ. ಅದನ್ನ ನಾವು ತಡಿಬೋದಾ? ಡಿಲಿಮಿಟೇಷನ್ ಮಾಡಿ ಎಕ್ಸ್ಟ್ರಾ ರೀಪ್ರೆಸೆಂಟೇಷನ್ ಕೊಟ್ರೆ. ಸೊ ಇದು ಒಂದು ವಿಧಾನ ಅಷ್ಟೇ. ಅದಾದ್ಮೇಲೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಸಂವಿಧಾನ ಏನ್ ಹೇಳ್ತದೆ, ಹಳೇದು ಏನ್ ಮಾಡಿದಿರಿ ನಮ್ಗೆ ಗೊತ್ತಿಲ್ಲ, ಇನ್ ಮುಂದಾಗಿ ಚೆನ್ನಾಗಿ ಮಾಡಿ ಅಂತ ಹೇಳ್ತದೆ. ದಟ್ ಮೀನ್ಸ್ ಗವರ್ನಮೆಂಟ್ ಅವ್ರ ಕಾನ್ಸ್ಟಿಟ್ಯೂಷನ್ ಯೂಶಲಿ ಫೋಕಸ್ ಆನ್ ಪ್ರಾತಿನಿಧ್ಯ, ರೈಟ್? ಪ್ರಾತಿನಿಧ್ಯ ಯಾವ ತರ ಇರ್ಬೇಕಂದ್ರೆ, ಹಿಂದಿನ ಪ್ರಯತ್ನಗಳು ಅಲ್ಲ, ನಿಜವಾದ ಜನರನ್ನು ಪ್ರತಿಬಿಂಬಿಸುವಂತದಿರ್ಬೇಕು. ದಟ್ ಮೀನ್ಸ್ ಜನರ ಬೇಡಿಕೆ ಏನಿದೆ ಅದನ್ನ ಪೂರಕವಾಗಿ ನಾವು ಮಾಡ್ಬೇಕಾಗುತ್ತೆ. ಇವೆಲ್ಲ ಏನು ಇನ್ ಫೇವರ್ ಆಫ್ ದ ಟಾಪಿಕ್, ಬಟ್ ಇದು ಒನ್ ಪಾರ್ಟ್ ಆಫ್ ದ ಸ್ಟೋರಿ. ನಾವು ಎಸ್ಸೆದಲ್ಲಿ ಇದನ್ನು ಕೂಡ ಬರಿಬೇಕು. ದಟ್ ಈಸ್ ಸೆಕೆಂಡ್ ಪಾರ್ಟ್ ಆಫ್ ದ ಎಸ್ಸೆ. ಕೌಂಟರ್ ಆರ್ಗ್ಯುಮೆಂಟ್ ಏನಂದ್ರೆ, ಈಗ ಕೌಂಟರ್ ಆರ್ಗ್ಯುಮೆಂಟ್ ಈ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಏನ್ ಮಾಡ್ತಾ ಇದೆ, ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ, ಪಾಪ್ಯುಲೇಷನ್ ನ ನಿಯಂತ್ರಣ ಮಾಡ್ತಾ ಇದೆ. ನೀವ್ ಏನ್ ಮಾಡ್ದಂಗಾಯ್ತು, ಸದರ್ನ್ ಸ್ಟೇಟ್ಸ್ಗೆ ಅನ್ಯಾಯ ಮಾಡ್ದಂಗಾಯ್ತಲ್ವಾ, ಅದನ್ನ ಬರಿಬೇಕು. ಓಕೆ, ಈಗ ನೋಡಿ, ಕರ್ನಾಟಕ, ಕೇರಳ ಮತ್ತೆ ತಮಿಳುನಾಡು ಇದೆಲ್ಲ ಏನ್ ಮಾಡ್ತಾ ಇದೆ, ಎಜುಕೇಶನ್, ಹೆಲ್ತ್, ಬೇಸಿಕ್ ಕಮ್ಯುನಿಟೀಸ್ ಇವನ್ನೆಲ್ಲ ಚೆನ್ನಾಗಿ ಕೊಟ್ಟು ಎಷ್ಟೊಂದು ದುಡ್ಡು ಖರ್ಚು ಮಾಡ್ಬಿಟ್ಟು ಏನ್ ಮಾಡ್ತಾ ಇದೆ, ಜನರ ಮನವನ್ನ ಒಲಿಸ್ತಾ ಇದೆ, ಕಡಿಮೆ ಪಾಪ್ಯುಲೇಷನ್ ಮಾಡ್ಲಿಕ್ಕೆ, ಬೆಸ್ಟ್ ಸರ್ವಿಸ್ ಕೊಡ್ಲಿಕ್ಕೆ. ದಟ್ ಮೀನ್ಸ್ ದಿಸ್ ಈಸ್ ಅ ಎಕ್ಸ್ಟ್ರಾ ಬರ್ಡನ್ ಆನ್ ಗವರ್ನಮೆಂಟ್ ಟು ಇನ್ವೆಸ್ಟ್ ಇನ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಅಂದ್ರೆ ನಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆದ್ರೆ ನಮಗ್ ಲೋ ರೀಪ್ರೆಸೆಂಟೇಷನ್ ಸಿಕ್ಕರೆ ನಮಗ್ ಅನ್ಯಾಯ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೇವೆ. ಇದಾದ್ಮೇಲೆ ಈಗಾಗಲೇ ಗೊತ್ತಿದೆ ನಿಮ್ಗೆ, ನಾರ್ತ್ ಮತ್ತೆ ಸೌತ್ ಡಿವಿಷನ್ಸ್ ಜಾಸ್ತಿ ಆಗ್ತದೆ. ಯಾಕೆ? ಒಂದು ರೀಜನಲ್ ಇನ್ಇಕ್ವಾಲಿಟೀಸ್. ಓಕೆ, ರೀಜನಲ್ ಇನ್ಇಕ್ವಾಲಿಟೀಸ್ ಅನ್ನೋಕಿನ ರೀಜನಲ್ ಆಸ್ಪಿರೇಷನ್ಸ್ ಜಾಸ್ತಿ ಆಗ್ತದೆ. ಇದು ದ್ರಾವಿಡ ಮೂವ್ಮೆಂಟ್ ಆಗಿರ್ಬೋದು. ಇದೇನಾಗ್ತಾ ಇದೆ, ಬೇರೆಯವರು ನಮ್ಮ ಮೇಲೆ ಇಂಪೋಸ್ ಮಾಡ್ತಾ ಇದಾರೆ, ಹಿಂದಿ ಇಂಪೋಸಿಷನ್ ಆಗಿರ್ಬೋದು. ಈಗ ನಾಳೆ ನೀವು ರೀಪ್ರೆಸೆಂಟೇಷನ್ ಜಾಸ್ತಿ ಮಾಡಿದ್ರೆ ಡಿಲಿಮಿಟೇಷನ್ ಅಲ್ಲಿ ಉತ್ತರ ಭಾರತದವ್ರು ಹೇಳ್ದಂಗೆ ಪಾಲಿಸೀಸ್ ಬಂದ್ಬಿಡ್ತವೆ. ಅವಾಗ ದಕ್ಷಿಣ ಭಾರತಕ್ಕೆ ಪಾಪ್ಯುಲೇಷನ್ಸ್ ಪೂರಕವಾಗಿ ಹೋಗೋದಿಲ್ಲ, ಅಥವಾ ನಮ್ಮ ಆಸ್ಪಿರೇಷನ್ಸ್ ರಿಕ್ವೈರ್ಮೆಂಟ್ ಅಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಅವಾಗ ಏನಾಗ್ತದೆ, ನಮಗ್ ಸಮಸ್ಯೆ ಉಂಟಾಗ್ತದೆ. ಇದರಿಂದ ರೀಜನಲ್ ಡಿವೈಡ್ ಆಗ್ತದೆ, ಈವನ್ ಫೆಡರಲಿಸಮ್ಗೂ ಕೂಡ ಥ್ರೆಟ್ ಆಗ್ತದೆ. ಯಾವ ತರ ಸರ್ ಫೆಡರಲಿಸಮ್ ಅಂದ್ರೆ, ಈಗ ನೋಡಿ, ನಮ್ಮದು ಒಕ್ಕೂಟ ವ್ಯವಸ್ಥೆ ಅಂದ್ರೆ ಎಲ್ಲಾ ಸ್ಟೇಟದ ರೀಪ್ರೆಸೆಂಟೇಷನ್ ಇರಬೇಕು. ಯಾವ್ದ್ರಲ್ಲಿ? ಪಾರ್ಲಿಮೆಂಟ್ ಅಲ್ಲಿ. ಈಗ ಕೇರಳದ ಏನಾದ್ರು ಕಡಿಮೆ ಆದ್ರೆ, ಕರ್ನಾಟಕದ್ದು ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ, ನಮ್ದು ರೀಪ್ರೆಸೆಂಟೇಷನ್ ಯು ಕೆನಾಟ್ ಕಂಪೇರ್ ವಿತ್ ದ ನಾರ್ತ್ ಇಂಡಿಯನ್ ಸ್ಟೇಟ್ಸ್. ದೇ ವುಡ್ ಹ್ಯಾವ್ ಗಾಟ್ 40+ ಎಕ್ಸ್ಟ್ರಾ ಸೀಟ್ಸ್. ಸೊ ಅದಕ್ಕೆ ಏನಾಗ್ತದೆ, ರೀಜನಲ್ ಇಶ್ಯೂಸ್ ಪ್ಲಸ್ ಫೆಡರಲ್ ಸ್ಟ್ರಕ್ಚರ್ ನ ಬ್ರೇಕ್ ಮಾಡ್ತದೆ ಇದು. ಅಂದ್ರೆ ನಮ್ದು ರೀಪ್ರೆಸೆಂಟೇಷನ್ ಹೋಗ್ಬಿಡ್ತದೆ ಅಂತ. ಇದಾದ್ಮೇಲೆ ಕರ್ನಾಟಕ ಪರ್ಸ್ಪೆಕ್ಟಿವ್ ಸ್ವಲ್ಪ ಯೋಚನೆ ಮಾಡೋಣ. ನಂಬರ್ 1 ಏನಂದ್ರೆ, ಕರ್ನಾಟಕದ ನೀವು ಕಾಂಟ್ರಿಬ್ಯೂಷನ್ ನೋಡಿದ್ರೆ GST ಶೇರ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಇಟ್ ಈಸ್ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ಸ್, ಅಟ್ ಲೀಸ್ಟ್ ಟಾಪ್ 3 ಪರ್ಫಾರ್ಮಿಂಗ್ ಸ್ಟೇಟ್ಸ್. ಇದು ಸ್ಟಾರ್ಟ್ಅಪ್ ಹಬ್ ಆಗಿರ್ಬೋದು, ಅಂಡ್ ನಮ್ಮ IT ಕಾಂಟ್ರಿಬ್ಯೂಷನ್ ಆಗಿರ್ಬೋದು. ಇದನ್ನೆಲ್ಲ ಗಮನಿಸಿದ್ರೆ ಏನಾಗ್ತದೆ, ನಾವು ದೇಶಕ್ಕೆ ಜಾಸ್ತಿ ಕೊಡುಗೆಯನ್ನ ಕೊಡ್ತಾ ಇದೀವಿ, ಬಟ್ ಅದರ ಪೂರಕವಾಗಿ ನಮ್ಗೆ ಏನು ಸಿಗ್ತಾ ಇಲ್ಲ ಅನ್ನೋ ಒಂದು ಐಡಿಯಾ ಬರ್ತಾ ಇದೆ. ಅದಾದ್ಮೇಲೆ ಅಲೋಕೇಶನ್ ಆಫ್ ಫಂಡ್ಸ್. ಈಗಾಗಲೇ ನಿಮ್ಗೆ ಗೊತ್ತಾಗಿದೆ, ಈ ಫೈನಾನ್ಸ್ ಕಮಿಷನ್ ಆರ್ಟಿಕಲ್ 280 ಏನ್ ಮಾಡ್ತಿದೀವಿ, ಫೈನಾನ್ಸ್ ಕಮಿಷನ್ ನ ಸೆಟಪ್ ಮಾಡ್ತಾ ಇದೀವಿ. ಆ ಫೈನಾನ್ಸ್ ಕಮಿಷನ್ ಏನ್ ಮಾಡ್ತೀವಿ, ರೀಸೆಂಟ್ಲಿ ಲೇಟೆಸ್ಟ್ ಸೆನ್ಸಸ್, ಲೇಟೆಸ್ಟ್ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಏನ್ ಮಾಡ್ತಾ ಇದೆ, ಹಣವನ್ನ ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾ ಇದೆ. ಇಲ್ಲಿ ಈಗಾಗಲೇ ನೀವು ಲಾಸ್ಟ್ ಸೆಷನ್ ಅಲ್ಲಿ ನೋಡಿದ್ವಿ, 4.4% ಇಂದ 3.9% ನಮ್ದು ಕಡಿಮೆ ಆಗಿದೆ. ಇದು ನಾಟ್ ಜಸ್ಟ್ ಇನ್ ಪರ್ಸೆಂಟ್, ಇನ್ ನಂಬರ್ ಇಟ್ ಈಸ್ ಹ್ಯೂಜ್ ನಂಬರ್. ಸೊ ಇದನ್ನ ಗಮನಿಸಿದ್ರೆ ಏನಾಯ್ತು, ನಾವು ಫಿನಾನ್ಸ್ ಕಮಿಷನ್ ಅಂದು ಕೂಡ ಅನ್ಯಾಯವನ್ನ ಅನುಭವಿಸ್ತಾ ಇದೀವಿ. ನಮ್ಗೆ ಬರ್ಬೇಕಾಗಿದ್ದ ಶೇರ್ ಬರ್ತಾ ಇಲ್ಲ ಅಂತ ನಮ್ ಸ್ಟೇಟ್ ಗವರ್ಮೆಂಟ್ ಹೇಳ್ತಾ ಇದೆ. ಅಗೇನ್ ಇದಲ್ಲದೆ ಪೊಲಿಟಿಕಲ್ ಡಾಮಿನೇಷನ್, ರೈಟ್? ಈಗ ನಾಳೆ ರೀಪ್ರೆಸೆಂಟೇಷನ್ ಜಾಸ್ತಿ ಸಿಕ್ತಂದ್ರೆ ಈ ಸ್ಪೆಷಲ್ ಸ್ಟೇಟಸ್ ಕೊಡಿ ಅಂತ ಅವರೇ ಸ್ಟಾರ್ಟ್ ಮಾಡ್ಬಿಡ್ತಾರೆ, ರೈಟ್? ನಮ್ದೆಲ್ಲ ಫಂಡ್ಸ್ ಎಲ್ಲಿ ಹೋಗ್ತದೆ, ಇಂಡಿಯಾದ ಫಂಡ್ಸ್ ಬೇರೆ ಸ್ಟೇಟ್ಸಿಗೆ ಹೋಗ್ತದೆ. ಈ ತರ ಮಾಡಿದ್ರೆ ನಮ್ಮ ಉತ್ತರ ರಾಜ್ಯಗಳ ನೀತಿಯಲ್ಲಿ ಅವ್ರ ಪ್ರಾಬಲ್ಯ ಜಾಸ್ತಿ ಆಗ್ತದೆ. ದಟ್ ಈಸ್ ಪಾಲಿಸಿ ಮೇಕಿಂಗ್. ಸೊ ಈ ತರ ಫೋಕಸ್ ಮಾಡಿ. ಇದಾದ್ಮೇಲೆ ಇಲ್ಲಿವರೆಗೂ ನಾವೇನ್ ನೋಡಿದ್ವಿ, ನಮ್ ಕರ್ನಾಟಕಕ್ಕೆ ಹಾನಿ ಆಗುತ್ತೆ ಅಂತ. ಈಗ ಹಾನಿ ಅಷ್ಟೇ ಅಲ್ಲ, ನೆನ್ಪಿರ್ಲಿ, ನಾವು ಮೀನ್ಸ್ ಕರ್ನಾಟಕದವರು ಅಂಡ್ ಇಂಡಿಯಾದವರು. ಓಕೆ, ನಾವೇನ್ ಬೇರೆ ಅಲ್ಲ, ಎಲ್ರು ಒಂದೇ ಕುಟುಂಬದ ಸದಸ್ಯರು. ದಟ್ ಈಸ್ ವಿ ಆರ್ ಯೂನಿಯನ್ ಆಫ್ ಸ್ಟೇಟ್ಸ್. ನಾವೇನ್ ಮಾಡ್ಬೇಕು ಅಂದ್ರೆ ಈ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು. ಯಾವ ತರ? ಒಂದಷ್ಟು ಇಂಟರ್ನ್ಯಾಷನಲ್ ಅಲ್ಲಿ ಏನಾದ್ರು ಮಾಡ್ತಿದಾರ ನೋಡೋಣ ಬಿಡೋಣ. ಏನಂದ್ರೆ ಈ US ದಲ್ಲಿ ಏನಿದೆ ಅಂದ್ರೆ ಈಕ್ವಲ್
ಈಕ್ವಲ್ ಸೀಟ್ಸ್ ಫಾರ್ ಈಕ್ವಲ್ ಸ್ಟೇಟ್ಸ್, ಅಂದ್ರೆ ಎಲ್ಲಾ ಸ್ಟೇಟ್ಸ್ಗೂ ಸೇಮ್ ನಂಬರ್ ಆಫ್ ಸೀಟ್ಸ್ ಕೊಟ್ಬಿಟ್ಟಿದ್ದಾರೆ. ಇದರಿಂದ ಏನಾಯ್ತು, ಪಾಪ್ಯುಲೇಷನ್ ಜಾಸ್ತಿ ಇರ್ಲಿ ಕಡಿಮೆ ಇರ್ಲಿ, ಪರ್ಫಾರ್ಮೆನ್ಸ್ ಜಾಸ್ತಿ ಇರ್ಲಿ ಕಡಿಮೆ ಇರ್ಲಿ, ಸೇಮ್ ರಿಪ್ರೆಸೆಂಟೇಷನ್ ಈ ತರ ಕೊಟ್ಟಿದ್ದಾರೆ. ಜರ್ಮನ್ ಅಲ್ಲಿ ಏನ್ ಮಾಡಿದ್ದಾರೆ, ಮಿಕ್ಸ್ಡ್ ಮಾಡೆಲ್ ತಗೊಂಡ್ಬಂದಿದ್ದಾರೆ. ಅಂದ್ರೆ ಅವರೊಂದು ಫಾರ್ಮುಲಾ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಏನಂದ್ರೆ ಈ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಬೇಸಿಸ್ ಮೇಲೆ ತಗೊಂಡ್ಬಿಟ್ಟಿದ್ದಾರೆ. ರೈಟ್, ಇದಾಯ್ತು. ಅದಾದ್ಮೇಲೆ ನಮ್ಮ ಇಂಡಿಯಾದಲ್ಲೂ ನೀವು ಗಮನಿಸಿದ್ರೆ, ನಮ್ದು ಇಂಡಿಯಾದಲ್ಲಿ ಬೈ ಕ್ಯಾಮ್ರಾ ಲೆಜಿಸ್ಲೇಷನ್ ಇದೆ. ಬೈ ಕ್ಯಾಮ್ರಲ್ ಅಂದ್ರೆ 2 ವರ್ಗಗಳು ಇದಾವೆ. ಒಂದು ಮೇಲ್ಮನೆ, ದಟ್ ಈಸ್ ರಾಜ್ಯಸಭಾ ಅಂತ ಹೇಳ್ತೇವೆ, ಇನ್ನೊಂದು ಲೋಕಸಭಾ. ನಾವು ರಾಜ್ಯಸಭಾದಲ್ಲೂ ಕೂಡ ರೀಪ್ರೆಸೆಂಟೇಷನ್ ಏನಾಗ್ತಾ ಇಲ್ಲ, ಅಷ್ಟೊಂದು ಸಿಗ್ತಾ ಇಲ್ಲ. ನಾವ್ ಏನ್ ಮಾಡ್ಬೋದು, ರಾಜ್ಯಸಭಾದಲ್ಲಿ ಒಂದಷ್ಟು ಸಪರೇಟ್ ಚೇಂಜಸ್ ಮಾಡಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡ್ಬಿಟ್ಟು, ಓಕೆ, ರಾಜ್ಯಸಭಾದ ಪವರ್ ಏನಾದ್ರು ಜಾಸ್ತಿ ಮಾಡಿದ್ರೆ ಲೋಕಸಭಾದ ರೀಪ್ರೆಸೆಂಟೇಷನ್ ಹೆಚ್ಚು ಕಡಿಮೆ ಆದ್ರೆ ಪರವಾಗಿಲ್ಲ, ರಾಜ್ಯಸಭಾದಲ್ಲಿ ರೀಪ್ರೆಸೆಂಟೇಷನ್ ಸಿಕ್ಕರೆ ಒಳ್ಳೇದಲ್ವಾ? ಅದನ್ನ ಐಡಿಯಾಸ್ ಅನ್ನ ನಾವು ವೇ ಫಾರ್ವರ್ಡ್ ಅಲ್ಲಿ ಕೂಡ ಹಾಕ್ಬೋದು. ಓಕೆ, ಈ ವೇ ಫಾರ್ವರ್ಡ್ ಹೋಗ್ಬಿಡೋಣ. ಏನಂದ್ರೆ ಫಸ್ಟ್ ನಾವು ಪಾಪ್ಯುಲೇಷನ್ ಕ್ರೈಟೀರಿಯಾನ ಬಿಟ್ಬಿಟ್ಟು, ಡಿಲಿಮಿಟೇಷನ್ ಮಾಡ್ರಿ ಬೇಡನಲ್ಲ, ಆದ್ರೆ ಪಾಪ್ಯುಲೇಷನ್ ಕ್ರೈಟೀರಿಯಾ ಜೊತೆಗೆ ಇನ್ನೊಂದೆರಡು ಕ್ರೈಟೀರಿಯಾ ಹಾಕೊಳ್ಳಿ. ನಾನಿಲ್ಲಿ ಸಜೆಸ್ಟ್ ಮಾಡಿದ್ದೇನು, ಡ್ಯುಯಲ್ ಕ್ರೈಟೀರಿಯಾ ಅಂತ ಹೇಳ್ತೇನೆ, ಮಾನದಂಡ ಅಂತ ಹೇಳ್ತಿದ್ದೀನಿ. ಇಲ್ಲಿ ಏನಂದ್ರೆ ಪಾಪ್ಯುಲೇಷನ್ ಕನ್ಸಿಡರ್ ಮಾಡಿ ಪ್ಲಸ್ ಪರ್ಫಾರ್ಮೆನ್ಸ್, ದಟ್ ಈಸ್ HDI ಡೆವಲಪ್ಮೆಂಟ್ ಪರ್ಫಾರ್ಮೆನ್ಸ್ ನ ತಗೊಂಡ್ಬಿಟ್ಟು ಒಂದ್ ಏನ್ ಮಾಡ್ಬೋದು, ಡಿಲಿಮಿಟೇಷನ್ ಅವರು ಒಂದು ಪ್ಲಾನ್ ಮಾಡ್ಬೋದು. ನಾನು ಬರೀ ಸಜೆಸ್ಟ್ ಮಾಡ್ತಾ ಇದ್ದೇನೆ, ಹಿಂಗೆ ಮಾಡ್ಬೇಕಂತಲ್ಲ, ಡಿಲಿಮಿಟೇಷನ್ ಕಮಿಷನ್ ಅವ್ರು ಥಿಂಕ್ ಮಾಡ್ಬೋದು ಅಂತ ಬರೀಬೇಕು. ಅದಾದ್ಮೇಲೆ ಈಗ ಸೀಟ್ಸ್ ಕಡಿಮೆ ಆಗುತ್ತೆ ಅಂತ ಒಂದಷ್ಟು ರಿಪೋರ್ಟ್ಸ್ ಹೇಳ್ತಾ ಇದೆ. ನಾವೇನ್ ಮಾಡ್ಬೋದು, ಈಗ ಸೀಟ್ಸ್ ಕಡಿಮೆ ಆಗುತ್ತೆ ಅಂತಂದ್ರೆ ಒಂದು ಕ್ಯಾಪ್ ಹಾಕ್ಬೋದು. ಅಂದ್ರೆ ನಮ್ ಕರ್ನಾಟಕದ ಸೀಟು ಈಗ ಪ್ರೆಸೆಂಟ್ 28 ಇದೆ. ಯಾವುದೇ ಕಾರಣಕ್ಕೂ 37ಕ್ಕಿಂತ ಕಡಿಮೆ ನಿಮಗೆ ಕೊಡೋದಿಲ್ಲ, ಇದ್ರ ಮೇಲೆನೆ ಕೊಡೋದು ಅಂತ ಒಂದು ಪರ್ಟಿಕ್ಯುಲರ್ ಕ್ರೈಟೀರಿಯಾ ಹಾಕಿದ್ರೆ ಏನಾಗುತ್ತೆ, ನಮ್ಮ ಸ್ಟೇಟ್ಸ್ ದವ್ರಿಗೂ ಕೂಡ ಒಂದಷ್ಟು ಏನು ಅನಾನುಕೂಲಗಳನ್ನು ತಪ್ಪಿಸ್ಬೋದಾ. ಈಗ ನಾನು ಈಗಾಗಲೇ ಹೇಳಿದೆ, ಕೇರಳದವ್ರಿಗೆ ಕಡಿಮೆ ಆಗುತ್ತೆ ಅಂತ ಸೀಟು ಡಿಲಿಮಿಟೇಷನ್ ಮಾಡಿದ್ರೆ, ಅಂದ್ರೆ ಅವ್ರಿಗೆ ಇರೋ ರೀಪ್ರೆಸೆಂಟೇಷನ್ ಹೋಯ್ತಲ್ವಾ, ಅವ್ರಿಗೂ ಅಸಮಾಧಾನ ಐತಲ್ವಾ. ನಾವ್ ಏನ್ ಮಾಡ್ಬೋದು, ಅವ್ರಿಗೂ ಕೂಡ ಒಂದು ಅಶ್ಯೂರೆನ್ಸ್ ಕೊಡ್ಬೋದು, ನೋಡ್ರಪ್ಪ ನಿಮ್ದು ಲೋಕಸಭಾದಲ್ಲಿ ರೀಪ್ರೆಸೆಂಟೇಷನ್ ಹೋಗಿದೆ, ನಿಮ್ಗೆ ರಾಜ್ಯಸಭಾದಲ್ಲಿ ಒಂದು ಎಕ್ಸ್ಟ್ರಾ ಪವರ್ ಕೊಡ್ತೇವೆ ಅಥವಾ ಎಕ್ಸ್ಟ್ರಾ ವೋಟಿಂಗ್ ಪವರ್ ಕೊಡ್ತೇವೆ, ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, GST ಅಂತ ಒಂದು ತಗೊಂಡ್ಬಂದಿದೀವಿ ಗೊತ್ತಾ. GST ದಲ್ಲಿ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕಾಗಿತ್ತು GST ತಗೊಂಡ್ಬರುವಾಗ, ಬಟ್ ಅಲ್ಲಿ ಪ್ರಾವಿಧಾನ ಹೆಂಗ್ ಮಾಡಿದ್ವಿ, 2/3 ಆಫ್ ದ ವೋಟ್ ಇಸ್ ಗಿವನ್ ಫಾರ್ ಸ್ಟೇಟ್, 1/3 ಆಫ್ ದ ವೋಟ್ ಇಸ್ ಗಿವನ್ ಫಾರ್ ಸೆಂಟರ್. ಅಂದ್ರೆ ಅದ್ರ ಮುಖಾಂತರ ಏನ್ ಮಾಡಿದ್ವಿ, ಸ್ಟೇಟಿಗೆ ಎಕ್ಸ್ಟ್ರಾ ಪವರ್ ಕೊಟ್ವಿ. ರೈಟ್, ಈ ತರ ನಾವು ಇಲ್ಲಿ ಮಾಡ್ಬೋದಲ್ವಾ, ರಾಜ್ಯಸಭಾದಲ್ಲಿ ಪವರ್ ಜಾಸ್ತಿ ಕೊಡಿ. ಎಸ್, ಈ ತರ ಹಾಕಿ. ಅದಾದ್ಮೇಲೆ ಫಿನಾನ್ಸ್ ಕಮಿಷನ್ ಕೂಡ ನಾವು ರಿವಿಸಿಟ್ ಮಾಡ್ಬೇಕು. ಯಾಕಂದ್ರೆ ಈ ಹಣಕಾಸನ್ನ ಏನ್ ಅಂತೀವಿ, ಈ ಹಣಕಾಸು ಆಯೋಗ ಕೂಡ ಒಮ್ಮೆ ಏನು ಸಮತೋಲನೆಯನ್ನ ನೋಡ್ತಾ ಹೋಗಿ ಒಂದಷ್ಟು ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ನಮ್ ಸ್ಟೇಟಿಗೆ ಕಡಿಮೆ ಬಂತು, ನಾವ್ ಏನ್ ಮಾಡ್ಬೋದು, ಈ ರೀಪ್ರೆಸೆಂಟೇಷನ್ ಕಡಿಮೆ ಆದ್ರೆ ನಮ್ಮ ಏನು ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ತಕ್ಕನಂಗೆ ನಾವ್ ಇಲ್ಲಿ ಏನಾದ್ರು ಜಾಸ್ತಿ ಮಾಡ್ಬೋದಾ, ಏನಾದ್ರು ಪ್ರಾವಿಧಾನ ಇದೆನಾ ಎಲ್ಲ ಚೆಕ್ ಮಾಡ್ಕೋಬೇಕು. ದಟ್ ಮೀನ್ಸ್ ಫಿನಾನ್ಸ್ ಕಮಿಷನ್ ಆಬ್ಜೆಕ್ಟಿವ್ಸ್ ನ ರಿವಿಸಿಟ್ ಮಾಡ್ಬೇಕು. ಈ ಫಿನಾನ್ಸ್ ಕಮಿಷನ್ ಅವ್ರು ಏನಾದ್ರು ಪಾಪ್ಯುಲೇಷನ್ ಬೇಸ್ಡ್ ಕ್ರೈಟೀರಿಯಾ ಏನಿತ್ತಲ್ಲ, ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದಾರೆ ಅವ್ರಿಗೆ ಜಾಸ್ತಿ ದುಡ್ಡು ಕೊಡೋದು, ಆತರ ಏನಾದ್ರು ಮಾಡ್ಬೋದಾ, ಅದನ್ನ ನೋಡ್ಕೋಬಹುದು. ದಟ್ ಮೀನ್ಸ್ ಡಿಲಿಮಿಟೇಷನ್ ಅಲ್ಲಿ ಸ್ವಲ್ಪ ಪವರ್ ಕಿತ್ಕೊಂಡ್ರಿ, ಫಿನಾನ್ಸ್ ಕಮಿಷನ್ ಅಲ್ಲಿ ಜಾಸ್ತಿ ಕೊಟ್ರಿ ಅಂತ ಆತರ ಬರೀಬಹುದು. ದೆನ್ ಯಾವಾಗ್ಲೂ ನೆನ್ಪಡಿ, ಫೆಡರಲ್ ಸ್ಟ್ರಕ್ಚರ್ ಹೆಂಗಿರ್ಬೇಕಂದ್ರೆ ಯಾವಾಗ್ಲೂ ಡಿಸ್ಕಷನ್, ಡಿಬೇಟ್, ಡೈಲಾಗ್ ಮುಖಾಂತರ ನೀವು ಮಾಡ್ಬೇಕು. ಈ ಡಿಲಿಮಿಟೇಷನ್ ಕೂಡ ಯಾವ ತರ ತಗೊಂಡ್ಬರ್ಬೇಕು, ಎಲ್ಲಾ ಸ್ಟೇಕ್ ಹೋಲ್ಡರ್ಸ್, ಎಲ್ಲಾ ಸ್ಟೇಟ್ಸ್ ನ ತಗೊಂಡ್ಬಿಟ್ಟು ಒಂದ್ ಕನ್ಕ್ಲೂಷನ್ ಮಾಡ್ಬೇಕು ಅಂತ ಬರೀವಿ. ಅದಾದ್ಮೇಲೆ ಕನ್ಕ್ಲೂಷನ್. ರಿಮೆಂಬರ್, ಐ ವಾಂಟ್ ಯು ಟು ಗಿವ್ ಅ ಕನ್ಕ್ಲೂಷನ್ ಇನ್ ದ ಕಮೆಂಟ್ ಸೆಕ್ಷನ್. ನೋಡೋಣ ಎಷ್ಟು ಜನ ಇಲ್ಲಿವರೆಗೂ ಕ್ಲಾಸಸ್ ಫಾಲೋ ಮಾಡ್ತಿದ್ದೀರಿ, ಯಾವ ತರ ನಿಮ್ ಥಾಟ್ ಪ್ರೊಸೆಸ್ ನೋಡೋಣ. ಐ ವಾಂಟ್ ಯು ಟು ಗಿವ್ ಅ ಕನ್ಕ್ಲೂಷನ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಟ್ರೈ ಮಾಡಿ. ನಾನು ಇಲ್ಲಿ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದೀನಿ. ಒನ್ ವೇ ಟು ಕನ್ಕ್ಲೂಡ್ ಈಸ್ ಯು ಕ್ಯಾನ್ ಯೂಸ್ ಕೋಟ್ಸ್, ಅದರ್ವೈಸ್ ಯು ಕ್ಯಾನ್ ರೈಟ್ ವಾಟ್ ಎವರ್ ಇಸ್ ರಿಟರ್ನ್ ಇನ್ ಬಾಡಿ. ಒಂದು ಸಮ್ ಅಪ್ ಮಾಡಿ. ನಾನು ಏನ್ ಹೇಳಿದೆ, ಡಿಲಿಮಿಟೇಷನ್ ಅನ್ನೋದು ಎಲ್ಲರಿಗೂ ಏನೋ ಸಮತೋಲನೆ ಅಂತ ಹೋಗ್ಬೇಕು. ಪ್ಲಸ್ ಇದು ಬರೀ ಪಾಪ್ಯುಲೇಷನ್ ಕ್ರೈಟೀರಿಯಾ ಅಷ್ಟೇ ಅಲ್ಲ, ಬೇರೆ ಕ್ರೈಟೀರಿಯಾಸ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಸೂಕ್ತ ಇರ್ತದೆ. ಸೊ ದಟ್ ಸದರ್ನ್ ಸ್ಟೇಟ್ಸ್ ಗೆ ಇಂಪ್ಯಾಕ್ಟ್ ಆಗ್ಬಾರ್ದು. ಈ ನಿಟ್ಟಿನಲ್ಲಿ ನಮ್ಮ ಡಿಲಿಮಿಟೇಷನ್ ಕಮಿಷನ್ ಇರಬೇಕು. ಅಂದ್ರೆ ಯಾವಾಗ್ಲೂ ನೋಡಿ, ಸಮಾನತೆಯತ್ತ ಏನು ಹೋಗಬೇಕು, ಆದರೆ ವಿ ಶುಡ್ ಫೋಕಸ್ ಆನ್ ಇಕ್ವಿಟಿ ಕಾನ್ಸೆಪ್ಟ್. ಐ ಹೋಪ್ ಯು ಆರ್ ಅವೇರ್ ಆಫ್ ದೀಸ್ 2 ವರ್ಡ್ಸ್. ಇಕ್ವಿಟಿ ಅಷ್ಟೇ ಅಲ್ಲ, ಇಕ್ವಾಲಿಟಿ ಎರಡೂನು ಫೋಕಸ್ ಮಾಡ್ಬೇಕು. ಇಕ್ವಾಲಿಟಿ ಅಂದ್ರೇನು, ಎಲ್ಲರಿಗೂ ಸೇಮ್ ರಿಸರ್ವೇಶನ್, ರಿಪ್ರೆಸೆಂಟೇಷನ್ ಕೊಡೋದು, ದಟ್ ಈಸ್ ಇಕ್ವಾಲಿಟಿ. ಇಕ್ವಿಟಿ ಅಂತ ಅಂದ್ರೆ ಯಾರಿಗೆ ನಿಜವಾಗ್ಲೂ ಅಸಮರ್ಥರು ಇದಾರೋ ಅವ್ರಿಗೊಂದ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಕೊಡ್ಬೇಕು ಅಂತ. ನಮ್ಮ ಡಿಲಿಮಿಟೇಷನ್ ಅಲ್ಲೂ ಕೂಡ ಏನ್ ಮಾಡ್ಬೇಕು, ದ ಕಾನ್ಸೆಪ್ಟ್ ಆಫ್ ಇಕ್ವಾಲಿಟಿ ಆಸ್ ವೆಲ್ ಆಸ್ ಇಕ್ವಿಟಿ ಎರಡನ್ನು ಇನ್ಫ್ಯೂಸ್ ಮಾಡ್ಕೊಂಡು ಒಂದು ಫಾರ್ಮುಲಾ ರೆಡಿ ಮಾಡ್ಬೇಕು ಬೇಸ್ಡ್ ಆನ್ ಮಲ್ಟಿಪಲ್ ಕ್ರೈಟೀರಿಯಾಸ್. ಈ ತರ ಬರೀರಿ.
ಎಸ್ಸೆ ಕನ್ಕ್ಲೂಷನ್ ಚೆನ್ನಾಗಿರ್ತದೆ. ಐ ಹೋಪ್ ಯು ಗಾಟ್ ಅ ಬೆಟರ್ ಐಡಿಯಾ. ನಾನು ಇಲ್ಲಿ ಒಂದಷ್ಟು ಐಡಿಯಾಸ್ ಕೊಟ್ಟಿದ್ದೀನಿ, ಯು ಕ್ಯಾನ್ ಹ್ಯಾವ್ ಅ ಲುಕ್ ಆಲ್ಸೋ. ಓಕೆನಾ? ಸೊ ದಿಸ್ ಈಸ್ ಹೌ ದ ಕನ್ಕ್ಲೂಷನ್ ಶುಡ್ ಬಿ. ಈಗ ಲಾಸ್ಟ್ ಪಾರ್ಟ್, ದಟ್ ಈಸ್ ನಾಳೆ ಟಾಪಿಕ್. ಸೊ ರಿಮೆಂಬರ್ ಫ್ರೆಂಡ್ಸ್, ಇಂಡಿಯಾ ಅಟ್ 75. ಓಕೆ, ಈಗಾಗಲೇ ನ್ಯೂಸ್ ಅಲ್ಲಿ ಇದೆ. ಓಕೆ, ಒಂದು ಭಾರತದಲ್ಲಿ ಹಲವಾರು ರೀತಿಯ ಆಂತರಿಕ ಹಾಗೂ ಅಂತಾರಾಷ್ಟ್ರೀಯ ಹಲವಾರು ಇಶ್ಯೂಸ್ ನಡೀತಾ ಇದೆ. ಪ್ಲಸ್ ವಿ ಆರ್ ಆಲ್ಸೋ ಗೆಟಿಂಗ್ ದ ಸ್ಟೇಟಸ್ ಫ್ರಮ್ ಡೆವಲಪಿಂಗ್ ಟು ಡೆವಲಪ್ಡ್ ಸ್ಟೇಟಸ್ ಹೋಗ್ಬೇಕಂತಿದೀವಿ. ದಟ್ ಈಸ್ ವಿಕಸಿತ ಭಾರತ್ ಆಗ್ಬೇಕಂತಿದೀವಿ. ಈ ನಿಟ್ಟಿನಲ್ಲಿ ಒಂದು ಟಾಪಿಕ್ ಕೊಟ್ಟಿದ್ದೀನಿ. ಯು ಪ್ಲೀಸ್ ಪಾಸ್ ದಿಸ್ ವಿಡಿಯೋ, ಹ್ಯಾವ್ ಅ ಲುಕ್ ಅಟ್ ದಿಸ್ ಟಾಪಿಕ್. ನಾಳೆ ಡಿಸ್ಕಸ್ ಮಾಡುವ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಫ್ರೆಂಡ್ಸ್. I want you to go through all the videos for next 12 to 13 days. You will get immense input with respect to essays. Okay, we definitely, as per our promise, will give you some quality inputs, and also we will try to make you how not just to write, but also how to think for essay. Thank you so much. All the best.